ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಸುವಂಥ ತೀರ್ಮಾನ, ಜೊತೆಗೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ನೀಡುವಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರ್ತಕ್ಕಂಥ ಸಂಗ್ರೇಶಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವಿಎಂ ಬದಲು ಬ್ಯಾಲೆಟ್ಗಳನ್ನು ಬಳಸುವಂಥ ತೀರ್ಮಾನ, ಇದಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಇದಕ್ಕೆ ನನ್ನ ಮೊದಲ ಪ್ರತಿಕ್ರಿಯೆ ಅಂತಂದರೆ, ರಾಜ್ಯ ಸರ್ಕಾರ ಕಾನೂನು ಮೂಲಕ ಶಾಸನಾತ್ಮಕ ನಿಯಮಗಳಂತಂದರೆ ನಾವು ಮಾಡ್ಬೋದು. ಯಾಕೆಂದರೆ ನಾವು ಕಾನೂನು ಪ್ರಕಾರ ನಮ್ಮ ಮಾಡೋರು. ಇದರಲ್ಲಿ ನಾನು ಇವಿಎಂ ಮಾಡದೇ ಇದ್ದರೆ ಸಂತೋಷ ಆಯಿತು, ಅಥವಾ ಮತಪತ್ರಗಳನ್ನು ಮಾಡಿದರೆ ಅತಿ ಸಂತೋಷ ಆಯಿತು ಅಥವಾ ದುಃಖ ಆಯಿತು ಅಂತಲ್ಲ. ಕಾನೂನು ಪ್ರಕಾರ, ನಿಯಮಾವಳಿ ಪ್ರಕಾರ ಅವರು ಸರ್ಕಾರದವರು ಏನು ನಮಗೆ ಮಾಡಿ ಒಂದು ಕೊಡ್ತಾರೋ ಸಂವಿಧಾನ ಪ್ರಕಾರ ನಾವು ಚುನಾವಣೆಗಳನ್ನು ಮಾಡ್ತೀವಿ. ಅದಕ್ಕೆ ಪ್ರಿಪ್ರೇಷನ್ಸ್ ಹೇಗೆ ಸರ್? ಯಾಕಂದರೆ ಈಗ ಇ ವಿ ಎಮ್ಗೆ ಎಲ್ಲರೂ ಅಡ್ಜಸ್ಟ್ ಆಗಿದ್ದೀವಿ, ಇ ವಿ ಎಮ್ ಮೂಲಕ ಚುನಾವಣೆಗಳು ನಡೆಸಿದ್ದೀವಿ. ಈಗ ಕಂಪ್ಲೀಟ್ ಬ್ಯಾಲೆಟ್ಗೆ ಪಾಸ್ಔಟ್ ಆಗೋದಾದರೆ ಅಥವಾ ಬ್ಯಾಲೆಟ್ಗೆ ಕನ್ವರ್ಟ್ ಆಗೋದಾದರೆ ಏನು ಹೊರೆ ಆಗುತ್ತೆ, ಏನು ಪ್ರಿಪ್ರೇಷನ್ ಬೇಕಾಗುತ್ತೆ ಚುನಾವಣಾ ಆಯೋಗಕ್ಕೆ ಅಂತ ಏನೋ ಇ ವಿ ಎಮ್ಮಿಂದ ಮತಪತ್ರಕ್ಕೆ ನಾವು ಹೋದರೆ ಅಂತ ಯಾಕಂದರೆ ಈಗ ಎಲ್ಲರೂ ಸುಶಿಕ್ಷಿತರು ಇದ್ದಾರೆ. 18 ವರ್ಷ ಮೇಲ್ಪಟ್ಟು ಮತದಾರರು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಕೂಡ ಪ್ರಚಾರ ಮಾಡ್ತೇವೆ, ಶಿಕ್ಷಣ ಮುಖಾಂತರ ಅವರಿಗೆ ಹೇಳ್ತೇವೆ ಹೀಗೀಗೆ ಮತಗಳನ್ನು ಹಾಕಬೇಕು ಅಂಥೇಳಿ. ಹಳ್ಳಿಯಲ್ಲಿ ಜನರು ಭಾಳ ಸುಶಿಕ್ಷಿತರಿದ್ದಾರೆ. ಚುನಾವಣೆಗಳೇ ಅಂತಂದರೆ ಅವ್ರಿಗೆ ಒಂದು ಥರ ಜೀವನದ ಇದಿದ್ದ ಹಾಗೆ. ಹೀಗಾಗಿ ಅವರು ನಮಗಿಂತ ಹೆಚ್ಚು ಸುಶಿಕ್ಷಿತಕ್ಕಿಂತ ಹೆಚ್ಚು ಅವರು ಸುಶಿಕ್ಷಿತರೇ. ಈ ನಗರ ಪ್ರದೇಶಗಳು ಇರುವುದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಈ ಚುನಾವಣೆಗಳ ಬಗ್ಗೆ ತಿಳುವಳಿಕೆ ಇದೆ. ಅದರಲ್ಲಿ ಏನು ನಾನು ಕೊರತೆಯನ್ನು ಕಾಣೋದಿಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಇದಕ್ಕೆ ಹೊರೆ ಏನಾದರೂ ಆಗುತ್ತಾ ಅಂತ ಹೇಳ್ತಾರೆ. ಏನು ಹೊರೆ ಏನು ಆಗೋದಿಲ್ಲ. ಯಾಕಂದರೆ ಸರ್ಕಾರ ಆ ಹೊರೆಯನ್ನು ಭರಿಸಲಿಕ್ಕೆ ಸಿದ್ಧವಿದ್ದಾಗ ಮ್ಯಾನ್ ಪವರ್ ಅಂದರೆ ಸಿಬ್ಬಂದಿಗಳನ್ನು ಕೊಡುವುದು ಮತ್ತು ಇದು ಬ್ಯಾಲೆಟ್ ಬಾಕ್ಸ್ಗಳನ್ನು ಕೊಡುವುದು ಅವ್ರ ಮೇಲೆ ಇರೋದರಿಂದ ಅವರು ಕೊಟ್ಟರೆ ಅದು ನಮಗೇನು ಅದು ಅನಿಸೋದಿಲ್ಲ. ಯಾಕಂದರೆ ಮೂಲಭೂತವಾದಂಥ ಅವರು ಕೊಡಬೇಕಾಗ್ತದೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೆ ಅವರು ಮಾಡ್ತಾರೆ. ಈಗ ಇ ವಿ ಎಮ್ಗಳನ್ನು ಮಾಡಿದರೂ ಕೂಡ ಅದು ಕೂಡ ಹೊರೆನೇ, ಅದು ಕೂಡ ಸರ್ಕಾರಕ್ಕೆ ಹೊರೆನೇ. ಹೇಗೆ ಹೊರೆ ಅಂತ ನೀವು ಕೇಳ್ಬೋದು. ಹೇಗೆಂದರೆ ಈಗ ಇ ವಿ ಎಮ್ಗಳು 15 ವರ್ಷ ಮೇಲ್ಪಟ್ಟು ಅವಧಿ ಮೀರಿ ಇದಾವೆ ನಮ್ಮಲ್ಲೀಗ. ರಾಜ್ಯ ಚುನಾವಣಾ ಆಯೋಗದ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇ ವಿ ಎಮ್ ಯಂತ್ರಗಳು ಇದ್ದಾವೆ. ಅವುಗಳನ್ನು ಇ ಸಿ ಐದವರು ಕೂಡ ಹೇಳಿದ್ದಾರೆ. ಯಾಕಂದರೆ ನೀವು ಡಿಸ್ಪೋಸ್ ಮಾಡಿಬಿಡಿ, ಯಾಕಂದರೆ ಅದು ವಯಸ್ಸು ಮೀರಿಬಿಟ್ಟಿದೆ ಅಂತೇಳಿ. ಸೊ ಅಂಥವನ್ನು ಕೂಡ ನಾವು ಈಗ ನಾನು ಎಕ್ಸ್ಪರ್ಟ್ ಕಮಿಟಿ, ಇಂಟರ್ನಲ್ ಎಕ್ಸ್ಪರ್ಟ್ ಕಮಿಟಿ ಮಾಡಿಕೊಂಡು ಬಿ ಎಲ್ಲಿಗೆ ಬರೋದು ಅವುಗಳನ್ನು ಕೂಡ ನಾವು ಡಿಸ್ಪೋಸ್ ಮಾಡೋರು ಇದ್ದೇವೆ. ಹೀಗಾಗಿ ಅದರಲ್ಲೂ ಹೊರೆ, ಇದರಲ್ಲೂ ಹೊರೆ. ಈಗ ಸರ್ಕಾರ ಶಾಸನ ರೂಪಿಸೋರು ಅವರು, ಜನರಿಂದ ಆರಿಸಿ ಬಂದವರು ಅವರು ಜನರ ಮೀಡಿತೆಯನ್ನು ಅವ್ರು ನೋಡೋರು ಅವರು. ಹೀಗಾಗಿ ಅದನ್ನು ನೋಡಿಬಿಟ್ಟು ಅವ್ರು ಮಾಡ್ತಾರಲ್ಲ, ಆ ಪ್ರಕಾರ ನಾವು ಅವರ ನಿಯಮಗಳನ್ನು ಕಾಯ್ದೆ ಪ್ರಕಾರ ನಾವು ಫಾಲೋ ಮಾಡ್ತೀವಿ. ತಾವು ಚುನಾವಣೆ ನಡೆಸಬೇಕು, ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀರಿ. ಸರ್ಕಾರ ಆ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸೋ ಬದಲು ಚುನಾವಣಾ ಪ್ರಕ್ರಿಯೆನೇ ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಈ ನಿರ್ಧಾರಗಳು ಚುನಾವಣೆಯನ್ನು ಇನ್ನಷ್ಟು ವಿಳಂಬ ಮಾಡೋದು, ಇನ್ನಷ್ಟು ಮುಂದೂಡಿಕೆ ಮಾಡೋದು ಸರ್ಕಾರದ ನಿರ್ಧಾರದ ಭಾಗವಾಗಿ ಈ ತೀರ್ಮಾನಗಳಾಗ್ತಾ ಇದೆ ಅನ್ನುವಂಥ ಅಭಿಪ್ರಾಯಗಳಿದೆ. ತಮಗೇನು ಅನಿಸುತ್ತೆ ಸರ್? ಇಲ್ಲ, ಆ ಅಭಿಪ್ರಾಯ ಕೆಲವೇ ಜನಗಳಲ್ಲಿ ಇರ್ಬೋದು. ಆದರೆ ಸರ್ಕಾರ ಮಾಡಿದ್ದು ಸರಿ ಅನಿಸುತ್ತೆ. ಯಾಕಂದರೆ ಅವರು ಏನೋ ಇಂಟೆನ್ಷನಲಿ ಅವರು ಪೋಸ್ಟ್ಪೋನ್ ಮಾಡ್ತಾ ಇಲ್ಲ. ಅವ್ರಿಗೂ ಕೂಡ ಪ್ರಜಾಸತ್ತೆಯಲ್ಲಿ ಭಾಳ ದೊಡ್ಡ ನಂಬಿಕೆ ಇದೆ. ನಾನು ಗಮನಿಸಿದ ಹಾಗೆ ನಾವು ಮುಂದೂಡುವಂಥ ಪ್ರವೃತ್ತಿಯವರಲ್ಲ. ಇವೆಲ್ಲಗಳನ್ನು ಮಾಡಿ ಮತದಾರರ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು, ಪತ್ರಗಳನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಏನಾಯಿತು, ಜೆಡ್ ಪಿ ಮತ್ತು ಟಿ ಪಿ ಏನು ಡಿಲಿಮಿಟೇಷನ್ ಆಗಿತ್ತು 2023ರಲ್ಲಿ, ಅದು ತದನಂತರ ಗ್ರಾಮ ಪಂಚಾಯತಿಗಳು ಪಟ್ಟಣ ಪಂಚಾಯತಿಯಾಗಿ ಪರಿವರ್ತನೆಗೊಂಡಿದ್ದಾವೆ. ಒಂದಷ್ಟು ನಗರಸಭೆಗಳಾಗಿ, ಒಂದಷ್ಟು ಪುರಸಭೆಗಳಾಗಿದ್ದಾವೆ. ಆ ಡಿಲಿಮಿಟೇಷನ್ ಮಾಡಬೇಕಾಗಿತ್ತು ಈಗ. ಹೀಗಾಗಿ ಸ್ವಲ್ಪ 3 ತಿಂಗಳು ಹೈಕೋರ್ಟ್ನವರು 3 ತಿಂಗಳ ಕಾಲ ಅವರಿಗೆ ಅವಧಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಮಾಡದ ಹೊರತು ನಾವು ಇಲೆಕ್ಷನ್ ಮಾಡಿದರೆ ತಪ್ಪಾಗ್ತದೆ ಅಂಥೇಳಿ ನಾವು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿದಾಗ ಅವರು ಕೂಡ ವೇಳೆಯನ್ನು ಕೇಳಿದ್ದಾರೆ. 3 ತಿಂಗಳು ಸಹ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಹೀಗಾಗಿ ಅಂಥ ಭಿನ್ನಾಭಿಪ್ರಾಯ ಇದ್ದರೂ ಅದು ಕೆಲವೇ ಜನರಲ್ಲಿ ಇರ್ಬೋದು. ಬಟ್ ಮಾಡ್ತಾ ಇರೋದು ಅವರು ಸರ್ಕಾರಕ್ಕೆ ಹೇಗೆ
ಸರಿ ಅನಿಸಿದೆ ಅವ್ರು ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಬಹಳ ಅಕ್ರಮಗಳು ನಡೆದಿದ್ದಾವೆ, ಮತ ಕಳ್ಳತನ ಆಗಿದೆ ಅಂತ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಬಂದು ಹೋರಾಟವನ್ನು ಶುರು ಮಾಡ್ತಾ ಇದ್ರು. ಈಗ ಪಟ್ಟಿ ಪರಿಷ್ಕರಣೆಯ ಜವಾಬ್ದಾರಿಯನ್ನು ಕೂಡ ತಮಗೆ ವಹಿಸ್ತಾ ಇದ್ದಾರೆ. ಯಾಕಂದರೆ ತಾವು ಕೂಡ ಪತ್ರ ಬರೆದಿದ್ರಿ ಸರ್ಕಾರಕ್ಕೆ. ಈಗ ನೀವೇ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥದ್ದನ್ನೇ ಬಳಸಬೇಕಾ ಅಥವಾ ಹೊಸದಾಗಿ ಮಾಡೋದಕ್ಕೆ ನಮಗೇನೋ ಅವಕಾಶಗಳಿದೆ, ಕಾನೂನು ಉಲ್ಲೇಖ ಮಾಡಿ ಕೂಡ ತಾವು ಪತ್ರ ಬರೆದಿದ್ರಿ. ಸೊ ಈಗ ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಈಗ ಮತಪಟ್ಟಿ ಪರಿಷ್ಕರಣೆ ಅನ್ನುವಂಥದ್ದು ಒಂದು ದೊಡ್ಡ ರೀತಿಯಾದಂತಹ ಏನೋ ಅದರಲ್ಲಿ ಬೇಕು ಅಂತಲೇ ತಿದ್ದುಪಡಿ ಮಾಡಿಕೊಂಡು ಗೆಲ್ಲೋದಕ್ಕೆ ಸಹಕಾರಿ ಆಗೋ ರೀತಿ ಪರಿಷ್ಕರಣೆ ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪಗಳು ಈಗ ಚುನಾವಣಾ ಆಯೋಗದ ಮೇಲೆ ಇದೆ. ನೀವು ರಾಜ್ಯ ಚುನಾವಣಾ ಆಯೋಗ ಈಗ ಇದನ್ನು ಹೇಗೆ ನಿಭಾಯಿಸುತ್ತೆ? ಇಲ್ಲ, ನಾವು ಹಾಗೆ ಮಾಡಲಿಕ್ಕಾಗಲ್ಲ. ಪರಿಷ್ಕರಣೆಯನ್ನು ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ, ನ್ಯಾಯಯುತವಾಗಿ ನಾವು ಮಾಡ್ತೀವಿ. ನಮಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಈಗ ಗ್ರೇಟರ್ ಬೆಂಗಳೂರಿನಲ್ಲಿ ಕೂಡ ಆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಈಗ ಮುಂದಿನ ತಿಂಗಳಿಂದ ಜಾರಿಗೆ ತರುವವರಲ್ಲಿದ್ದೇವೆ. ಆಯಿತಾ? ಅದಾದ ನಂತರ ಬೆಂಗಳೂರು ಹೊರತುಪಡಿಸಿ ಉಳಿದಂತೆ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ಮತದಾರರ ಪಟ್ಟಿಯನ್ನು ಅತಿ ಸಮಯೋಚಿತವಾಗಿ, ನ್ಯಾಯಯುತವಾಗಿ, ಯಾರಿಗೂ ಧಕ್ಕೆ ಆಗದಂಗೆ, ಯಾರಿಗೂ ಅನ್ಯಾಯ ಆಗದಂತೆ ನಾವು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ. ಇದರಲ್ಲಿ ರಾಜ್ಯ ಚುನಾವಣಾ ಆಯೋಗದ ಮೇಲೆ ಯಾರೂ ಸಂಶಯ ಪಡಬೇಕಾಗಿಲ್ಲ. ನಾವು ಅತಿ ಪಾರದರ್ಶಕವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ಪಾರ್ಟಿಯವರನ್ನು ವಿಶ್ವಾಸ ತೆಗೆದುಕೊಂಡು ನಾವು ಈ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ. EVM ಇಂದ ಈಗ ಮತಪತ್ರಕ್ಕೆ ಬದಲಾವಣೆ ಆಗಿದ್ರೆ ನೀವು ಯಾವ ರೀತಿ ಅವೇರ್ನೆಸ್ ಮಾಡಬೇಕಾಗತ್ತೆ ಜನಕ್ಕೆ? ಆ ಥರದ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ? ಈಗಾಗಲೇ ನಾನು ಹೇಳಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಎಲ್ಲ ಮತದಾರರು ನಗರ ಪ್ರದೇಶದಲ್ಲಿ ಇದ್ದಂಥ ಜನರಿಗಿಂತ ಭಾಳಷ್ಟು ಸುಶಿಕ್ಷಿತರಿದ್ದಾರೆ. ನೀವು ನೋಡಿರ್ಬೋದು, ಈಗ ಒಂದು 5 ಪಟ್ಟಣ ಪಂಚಾಯತಿಗಳ ಚುನಾವಣೆ ಈಗ ಸದ್ಯ ಮುಗಿಸಿದ್ದೀವಿ ನಾವು. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಜ್ಜಂಪುರ, ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ, ಕೋಲಾರ ಜಿಲ್ಲೆಯಲ್ಲಿ ವೇಮಗಲ್, ಈ ರೀತಿಯಾಗಿ ಒಂದು 5 ಪಟ್ಟಣ ಪಂಚಾಯತಿಗಳಲ್ಲಿ ನೋಡಿದಾಗ ಸುಮಾರು 90% ಮತದಾನ ಆಗಿದೆ. ಅದು ಮಳೆಗಾಲದಲ್ಲಿ 80ರಿಂದ 90% ಮತದಾನ ಆಗಿದೆ. ಅದನ್ನೇ ನೀವು ಬೆಂಗಳೂರಂಥ ಮಹಾನಗರಗಳಲ್ಲಿ ಕಾಣುವುದಿಲ್ಲ. ಅಂದರೆ ಇದರ ಅರ್ಥ ಗ್ರಾಮೀಣ ಪ್ರದೇಶದಲ್ಲಿ ಮತದಾರರಿಗೆ ಭಾಳಷ್ಟು ಜಾಗೃತಿ ಇದೆ. ಅಲ್ಲಿ ನಾವು ಪ್ರಚಾರ ಮಾಡೋದು, ಇದರ ತಿಳುವಳಿಕೆ ಮಾಡೋದು ಭಾಳಷ್ಟು ಕಡಿಮೆ. ನಮಗೆ ಭಾಳಷ್ಟು ಕಡಿಮೆ ಹೊರೆ ಆಗ್ತದೆ. ಆದರೂ ಕೂಡ ನಾವು ಮಾಡ್ತೇವೆ. ಅವ್ರಿಗೆ ತಿಳುವಳಿಕೆ ಕೊಡುವಂಥದ್ದು ಮಾಡ್ತೇವೆ. ನಗರ ಪ್ರದೇಶದಲ್ಲಿ ಅವರಿಗೆ ತಿಳುವಳಿಕೆ ಹೇಳ್ತೇವೆ. ಅದೊಂದು ಮಾಡ್ತೇವೆ. ಥ್ಯಾಂಕ್ ಯು. ಇಷ್ಟು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂಥ ಸಂಗ್ರೇಶಿ ಅವ್ರ ಮಾತು. ಕ್ಯಾಮ್ರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.